ನಮಸ್ಕಾರ, ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ. ಕರಿಬೇವಿನ ಸೊಪ್ಪು ಮನೆ ಮದ್ದು ಅಂತಲೇ ಹೇಳಬಹುದು. ಇದನ್ನು ಡೈಲಿ ಬಳಸೋದ್ರಿಂದ ನಮ್ಮ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಬನ್ನಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ನಾನು ಮೊದಲು ಕರಿಬೇವಿನ ಸೊಪ್ಪನ್ನ ನೀಟಾಗಿ ತೊಳೆದು ಸ್ವಲ್ಪನೂ ನೀರಿಲ್ದಿರೋ ಥರ ಒಣಗಿಸಿ ಈ ಥರ ಬಿಡಿಸಿಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆನ ಹಾಕದೇ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಕರಿಬೇವಿನ ಸೊಪ್ಪನ್ನು ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಕೈ ಬಿಡ್ದೇ ಇದನ್ನು ಫ್ರೈ ಮಾಡ್ಕೊಳ್ಳಿ. ಈ ಕರಿಬೇವಿನ ಸೊಪ್ಪಿನಲ್ಲಿ ಎಷ್ಟೆಲ್ಲ ಉಪಯೋಗಗಳು ಇದೆ ಅಂತ ಹೇಳಿದ್ರೆ, ಇದು ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುತ್ತೆ. ಹಾಗೆಯೇ ಕಣ್ಣಿನ ದೃಷ್ಟಿಯ ಸಮಸ್ಯೆಯನ್ನು ಕೂಡ ಕಡಿಮೆ ಮಾಡುತ್ತೆ. ಹಾಗೆಯೇ ಬಾಯಿಯಲ್ಲಿ ವಾಸನೆ ಬರುತ್ತೆ ಅಂತ ಹೇಳ್ತಾರಲ್ವ, ಇದನ್ನು ಕರಿಬೇವಿನ ಸೊಪ್ಪನ್ನು ಡೈಲಿ ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದ್ರಿಂದ ಈ ಸಮಸ್ಯೆ ಕಡಿಮೆ ಆಗುತ್ತೆ. ಹಾಗೆಯೇ ನಮ್ಮ ಚರ್ಮವನ್ನು ಕೂಡ ಹೆಲ್ದಿಯಾಗಿ ಇಟ್ಕೊಳ್ಳಿಕ್ಕೆ ಹೆಲ್ಪ್ ಮಾಡುತ್ತೆ. ಹಾಗಾಗಿ ಕರಿಬೇವಿನ ಸೊಪ್ಪು ಬಳಕೆ ತುಂಬಾ ಒಳ್ಳೆಯದು. ಮನೆಯಲ್ಲಿ ಒಬ್ಬೊಬ್ಬರು ಮಕ್ಕಳು ಕರಿಬೇವಿನ ಸೊಪ್ಪನ್ನು ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ. ಅವರು ಈ ಥರ ಚಟ್ನಿ ಪುಡಿ ಮಾಡಿ ನೀವು ಆರಾಮಾಗಿ ಕರಿಬೇವಿನ ಸೊಪ್ಪಿನ ಬದಲು ಪಲ್ಯಗಳಲ್ಲಿ ಚಟ್ನಿ ಪುಡಿನ ಹಾಕ್ಕೊಳ್ಬೋದು. ಅಥವಾ ಈಗ ನಾವು ಲೆಮನ್ ರೈಸು, ಟೊಮೆಟೊ ರೈಸ್ ಅಂತ ಹೇಳಿ ಮಾಡ್ತೀವಲ್ವ, ಅಲ್ಲಿ ಕರಿಬೇವಿನ ಸೊಪ್ಪು ಹಾಕೋ ಬದಲು ಈ ಚಟ್ನಿ ಪುಡಿನ ಹಾಕ್ಕೊಳ್ಬೋದು. ನೋಡಿ, ಈ ರೀತಿ ಗರ್ಗರಿಯಾಗಿ ಫ್ರೈ ಆಗಿದ್ದರೆ ಸಾಕು. ಇದಾದಮೇಲೆ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ನಾನಲ್ಲಿ 3ರಿಂದ 4 ಸ್ಪೂನ್ ಆಗುವಷ್ಟು ಉದ್ದಿನ ಕಾಳು ಹಾಕ್ಕೊಳ್ತಿದ್ದೀನಿ. ಅಷ್ಟೇ ಪ್ರಮಾಣದಲ್ಲಿ ಕಡಲೆಬೇಳೆ, ಖಾರಕ್ಕೆ ಒಣ ಮೆಣಸಿನ್ಕಾಯಿ ಒಂದು 5ರಿಂದ 6, ಕಾಳು ಮೆಣಸು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಮೆಂತ್ಯಕಾಳು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದನ್ನು ಘಮ ಬರೋವರೆಗೂ ಇದನ್ನು ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಉದ್ದಿನ ಕಾಳು ಇಲ್ಲ ಅಂತ ಹೇಳೋರು ಉದ್ದಿನ ಬೇಳೆನೂ ಸಹ ಬಳಸ್ಕೊಳ್ಬಹುದು. ಇದಾದಮೇಲೆ ಒಂದು 6ರಿಂದ 7 ಎಸಲಾಗುವಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ತಿದ್ದೀನಿ. ನಾವಿಲ್ಲಿ ಎಣ್ಣೆ ಹಾಕ್ದೇ ಮಾಡ್ತಾ ಇರೋದ್ರಿಂದ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ನಬಹುದು. ನಾವು ಹೇಗೆ ಉಪ್ಪಿನಕಾಯಿನ ನೆಂಚ್ಕೊಂಡು ತಿಂತೀವಿ, ಹಾಗೆಯೇ ಕರಿಬೇವಿನ ಸೊಪ್ಪಿನ ಪುಡಿನ ಡೈಲಿ ಒಂದೊಂದು ಸ್ಪೂನ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬ ಉಪಯೋಗಗಳಿದೆ. ಈ ರೀತಿಯೂ ಕೂಡ ಮಾಡಿ ಇಟ್ಕೊಳ್ಳಿ. ಮನೆಯಲ್ಲಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಕರಿಬೇವಿನ ಸೊಪ್ಪನ್ನು ಅಷ್ಟಾಗಿ ಇಷ್ಟಪಡೋದಿಲ್ಲ. ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ. ನೀವು ನಿಜವಾಗ್ಲೂ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ತಿಂತಾಯಿದ್ದೀರಾ ಅಂತಲೇ ಅನಿಸೋದಿಲ್ಲ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಇಷ್ಟು ಫ್ರೈ ಆಗಿದರೆ ಸಾಕು. ಇದಕ್ಕೆ ಕೊನೆಯಲ್ಲಿ 1 ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಒಂದು 2-3 ನಿಮಿಷ ಇದನ್ನು ಲಾಸ್ಟ್ನಲ್ಲಿ ಫ್ರೈ ಮಾಡಿಕೊಂಡ್ರೆ ಸಾಕು. ಈ ಚಟ್ನಿ ಪುಡಿ ಬಾಣಂತಿಯರಿಗಂತೂ ಮನೆ ಮದ್ದು ಅಂತಲೇ ಹೇಳಬಹುದು. ಇದು ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ಇದನ್ನು ಆಫ್ಟರ್ ಡೆಲಿವರಿ ಬಾಣಂತಿಯರಿಗೆ ಕೊಡೋದ್ರಿಂದ ಹೊಟ್ಟೆಯಲ್ಲಿ ಹುಣ್ಣಾಗಿದ್ರೂ ಸಹ ಇದು ತಿನ್ನೋದ್ರಿಂದ ನಿಮಗೆ ಆ ನೋವು ಅನ್ನೋದು ಕಡಿಮೆ ಆಗುತ್ತೆ. ಹಾಗೆಯೇ ಉಸಿರಾಟದ ಸಮಸ್ಯೆ ಇರೋರಿಗೂ ಒಳ್ಳೆಯದು. ತಲೆನೋವು, ಸೈನಸ್, ಅಸ್ತಮ ಇರೋವರಿಗೂ ಕೂಡ ಒಳ್ಳೆ ಪರಿಹಾರ ಅಂತಲೇ ಹೇಳ್ಬೋದು. ಹಾಗೆಯೇ ಇದು ವೆಯ್ಟ್ ಲಾಸ್ನಲ್ಲಿ ಕೂಡ ತುಂಬ ಹೆಲ್ಪ್ ಮಾಡುತ್ತೆ. ಹಾಗೆ ದೃಷ್ಟಿ ಸಮಸ್ಯೆ ಇರೋರಿಗೂ ಕೂಡ ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು. ಕರಿಬೇವಿನ ಸೊಪ್ಪಿನಲ್ಲಿ ಇಷ್ಟೆಲ್ಲ ಉಪಯೋಗಗಳಿರಬೇಕಾದ್ರೆ ನಾವು ಯಾಕೆ ಬಳಕೆ ಮಾಡಬಾರ್ದು ಅಲ್ವಾ? ಈ ರೀತಿ ನೀವು ಕೂಡ ಒಂದು ರೆಸಿಪಿನ ಟ್ರೈ ಮಾಡ್ಕೊಳ್ಳಿ. ಹಸಿಯಾಗಿ ತಿನ್ನೋಕ್ಕಂತೂ ಯಾರೂ ಅಷ್ಟಾಗಿ ಇಷ್ಟಪಡೋದಿಲ್ಲ. ಅದ್ರ ಬದಲು ಹೀಗೊಂದು ರೆಸಿಪಿ ಮಾಡಿ ಟ್ರೈ ಮಾಡೋಣ. ಇದ್ರ ಜೊತೆಗೆ ಕೊನೆಯಲ್ಲಿ ಸ್ವಲ್ಪ ಹುಣಸೆಹಣ್ಣು, ಉಪ್ಪು, ಹಾಗೆಯೇ ಅರಿಶಿನದ ಪುಡಿ ಹಾಕ್ಕೊಳ್ಳಿ, ಹಿಂಗೆ ಹಾಕ್ಕೊಳ್ಳಿ. ಇದನ್ನು ನಂತರ ಎಲ್ಲ ತಣ್ಣಗಾಗಿರಬೇಕು. ಆನಂತರ ಹಾಕ್ಕೊಂಡು ತರ್ತರಿಯಾಗಿ ಇದನ್ನು ರುಬ್ಕೊಂಡು ಬರೋಣ. ನೀವು ಬಾಣಂತಿಯರಿಗೆ ಕೊಡ್ತೀನಿ ಅಂತ ಹೇಳೋದಾದರೆ ಸ್ವಲ್ಪ ಖಾರನ ಕಡಿಮೆ ಹಾಕ್ಕೊಂಡು ಕೊಡಬಹುದು. ಆ್ಯಕ್ಚುಲಿ ಇದು ಬಾಣಂತಿಯರಿಗೆ ಹೆಚ್ಚಿನ ಉಪಯೋಗ ಇರುವಂತಹ ಚಟ್ನಿ ಪುಡಿ ಇದು. ಯಾರೆಲ್ಲ ಬಾಣಂತಿಯರಿದ್ದೀರಾ ಇದನ್ನು ಮಾತ್ರ ತಿನ್ನೋದನ್ನು ಮರಿಬೇಡಿ. ನೋಡಿ, ಇಷ್ಟು ಸಣ್ಣಗಾಗಿದ್ದರೆ ಸಾಕು. ಇದನ್ನು ನೀವು ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಳ್ತೀನಿ, ತುಂಬ ಚೆನ್ನಾಗಿರುತ್ತೆ. ಪಲ್ಯಗಳೆಲ್ಲ ಹಾಕ್ಕೊಳ್ಳಿ. ಹಾಗೆ ಯಾವುದೇ ಥರದ ಡಿಫ್ರೆಂಟ್ ರೈಸ್ಗಳು ಮಾಡ್ತಿರ್ತೀವಲ್ವ, ಅದರಲ್ಲೂ ಸಹ ಹಾಕ್ಕೊಂಡು ಮಾಡ್ಕೊಳ್ಬಹುದು. ಎಷ್ಟು ಚೆನ್ನಾಗಾಗಿದೆ ಅಲ್ವಾ? ನೀವು ಸಹ ಒಂದು ಸರಿ ಈ ರೆಸಿಪಿನ ಟ್ರೈ ಮಾಡೋದನ್ನು ಮರಿಬೇಡಿ. ಮಕ್ಕಳಿಗಂತೂ ಹೆಚ್ಚಾಗಿ ಕೊಡಿ. ಇದನ್ನು ಡೈಲಿ ಕೊಡಿ, ಒಳ್ಳೆಯದು ಅಂತಲೇ ಹೇಳ್ತೀನಿ. ನಮ್ಮನೇಲಂತೂ ಕಂಪಲ್ಸರಿಯಾಗಿ ಈ ಕರಿಬೇವಿನ ಸೊಪ್ಪಿನ ಚಟ್ನಿ ಪುಡಿ ಮನೆಯಲ್ಲಿ ಇದ್ದೇ ಇರುತ್ತೆ. ನಿಮಗೆ ಈ ಚಟ್ನಿ ಪುಡಿ ಉಪಯೋಗ ಆಗಿದೆ ಅಂತ ಹೇಳಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು.